ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಟೋಲ್ ಗೇಟ್ನಲ್ಲಿ ಟಿಕೆಟ್, ಫಾಸ್ಟ್ಯಾಗ್ ಮತ್ತು ಟೋಲ್ ಪಾವತಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅನೇಕ ಜನರಿಗೆ ಇಂದಿಗೂ ಟೋಲ್ ಅಂದರೆ ಟಿಕೆಟ್ ತಗೊಳ್ಬೇಕಾ, ಒಮ್ಮೆ ಪೇ ಮಾಡಿದರೆ ಸಾಕಾ ಅನ್ನೋ ಡೌಟ್ ತುಂಬ ಇದೆ. ಅದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಆಗ ಮಾತ್ರ ನಿಮಗೆ ಟೋಲ್ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ನಾನು ಈ ಟೋಲ್ ಗೇಟ್ನ ಬಗ್ಗೆ ಒಂದೊಂದೇ ಪಾಯಿಂಟ್ನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ, ಟೋಲ್ ಅಂದರೆ ಏನು? ಮೊದಲನೇದಾಗಿ ಈ ಟೋಲ್ ಎಂದರೆ ಸರ್ಕಾರಕ್ಕೆ ಹೆದ್ದಾರಿ ಕಟ್ಟೋದು, ಮರುಪರಿಶೀಲನೆ ಮಾಡೋದು, ಬ್ರಿಡ್ಜ್, ಫ್ಲೈಓವರ್, ಸರ್ವಿಸ್ ರೋಡ್ ಇವನ್ನೆಲ್ಲ ಮೇಂಟೈನ್ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಶುಲ್ಕವನ್ನು ಇವರು ಟೋಲ್ನ ಬಳಿ ಕಸ್ಟಮರ್ಸ್ ಹತ್ರ ಇಸ್ಕೋತಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ನೀವು ಒಂದು ಉತ್ತಮ ಹೆದ್ದಾರಿಯನ್ನು ಉಪಯೋಗಿಸ್ತೀರಾ ಅಂತಂದರೆ ಅದರ ಮೇಂಟೆನೆನ್ಸ್ ಚಾರ್ಜ್ ಆಗಿ ತೆಗೆದುಕೊಳ್ಳೋದೇ ಈ ಶುಲ್ಕವೇ ಟೋಲ್. ಎರಡನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ, ಒಂದು ತಪ್ಪು ಕಲ್ಪನೆ ಏನಪ್ಪ ಅಂತಂದರೆ, ಇನ್ನೂ ಈ ಟೋಲ್ ಗೇಟ್ನಲ್ಲಿ ಟಿಕೆಟ್ ಸಿಸ್ಟಮ್ ಇದೆಯಾ? ಹಳೆಯ ದಿನಗಳಲ್ಲಿ ಯಾವ ಟೋಲ್ಗೆ ಹೋದರೂ ನೀವು ಎಲ್ಲಿ ಹೋಗ್ತೀರಾ ಅಂತ ಕೇಳ್ತಿದ್ರು. ಅದರ ಮೇಲೆ ಅವರು ಆಧಾರಿತದ ಒಂದು ಟಿಕೆಟ್ ದರವನ್ನು ನಿಗದಿಪಡಿಸುತ್ತಿದ್ದರು. ಆದರೆ ಇವತ್ತಿನ ಈ ಒಂದು ಭಾರತದಲ್ಲಿ ಈ ಸಿಸ್ಟಮ್ ಆಲ್ಮೋಸ್ಟ್ ಆಲ್ ಮುಗಿದು ಹೋಗಿದೆ. ಇವತ್ತು ಟೋಲ್ ಎಂದರೆ ಪ್ರತಿ ಟೋಲ್ ಪ್ಲಾಜಾಗೂ ಪ್ರತ್ಯೇಕ ನೀವು ಶುಲ್ಕವನ್ನು ಒಂದೇ ಬಾರಿ ಟಿಕೆಟ್ ಕೊಟ್ಟು ಮುಂದೆ ಎಲ್ಲ ಟೋಲ್ಗಳನ್ನು ಫ್ರೀ ಮಾಡ್ತಾರೆ ಅನ್ನೋದು ನಿಮ್ಮ ಒಂದು ತಪ್ಪು ಕಲ್ಪನೆಯಾಗಿದೆ. ಇನ್ನು ಮೂರನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ, ಒಂದು ಟೋಲ್ ಪೇ ಮಾಡಿದರೆ ಸಾಕಾ, ಮುಂದಿನ ಟೋಲ್ ಫ್ರೀ ಇರುತ್ತಾ ನಮಗೆ? ಇದೊಂದು ನಿಮ್ಮ ದೊಡ್ಡ ತಪ್ಪು ಕಲ್ಪನೆ ಆಗಿದೆ. ಇದು ಸಾಮಾನ್ಯ ಜನರಲ್ಲಿ ಇರುವ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ. ನೀವು ಒಂದು ಟೋಲ್ ಪಾವತಿ ಮಾಡಿದ್ರೂ ಅದೇ ಟೋಲ್ ಪ್ಲಾಜಾಗೆ ಮಾತ್ರ. ಮುಂದೆ ಮತ್ತೊಂದು ಟೋಲ್ ಬಂದರೆ ಅದಕ್ಕೂ ನೀವು ಪೇ ಮಾಡಲೇಬೇಕು. ಯಾಕೆಂದರೆ ಪ್ರತಿ ಟೋಲ್ ಪ್ಲಾಜಾ ಬೇರೆ ಬೇರೆ ಕಂಪನಿಗಳಿಂದ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಂದ ಮೇಂಟೆನೆನ್ಸ್ ಆಗ್ತಾ ಇರುತ್ತೆ. ಇನ್ನು ನಾಲ್ಕನೇ ಪಾಯಿಂಟ್ ಯಾವುದಪ್ಪ ಅಂತ ಅಂದರೆ, ಫಾಸ್ಟ್ಯಾಗ್ ಬಂದ ಮೇಲೆ ಏನೇನು ಬದಲಾವಣೆ ಆಗಿದೆ? ಫಾಸ್ಟ್ಯಾಗ್ ಬಂದ ಮೇಲೆ ಟೋಲ್ ಪಾವತಿ ಎಲೆಕ್ಟ್ರಾನಿಕ್ಸ್ ಆಗಿದೆ. ನೀವು ಗೇಟ್ವೇ ಬಂದಾಕ್ಷಣ ಟೋಲ್ಗಳನ್ನೆಲ್ಲ ಇರುವ FRID ರೀಡರ್ ನಿಮ್ಮ ಕಾರ್ ಗ್ಲಾಸಲ್ಲಿರುವ ಫಾಸ್ಟ್ಯಾಗನ್ನು ಅದು ಸ್ಕ್ಯಾನ್ನ ಮುಖಾಂತರ ಓದಿಕೊಳ್ಳುತ್ತದೆ. ನಂತರ ಅದು ಅಮೌಂಟನ್ನು ಕಟ್ಟಿ ಮಾಡಿಕೊಳ್ಳುತ್ತದೆ. ಬ್ಯಾರಿಯರ್ ಓಪನ್ ಆಗುತ್ತದೆ, ನೀವು ಮುಂದೆ ಹೋಗ್ತೀರಾ. ಯಾವುದೇ ಟಿಕೆಟ್ ಕೊಡೋದಿಲ್ಲ. ನಿಮ್ಮ ಫೋನಿಗೆ ಒಂದು SMS ರಸೀದಿಯು ಬರುತ್ತದೆ. ಇವತ್ತು 99% ಟೋಲ್ಗಳು ಫಾಸ್ಟ್ಯಾಗ್ ಮ್ಯಾಂಡೇಟರಿ ಮಾಡಿವೆ. ಫಾಸ್ಟ್ಯಾಗ್ ಇಲ್ಲದಿದ್ದರೆ ಡಬಲ್ ಟೋಲ್ ಕೂಡ ಡಿಡಕ್ಟ್ ಆಗಬಹುದು. ಇನ್ನು ಐದನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ, ಫಾಸ್ಟ್ಯಾಗ್ ಇಲ್ಲದವರಿಗೆ. ಫಾಸ್ಟ್ಯಾಗ್ ಇಲ್ಲದಿದ್ದರೆ ಕ್ಯಾಶ್ಗೆ ಹೋಗಬೇಕು. ಅಲ್ಲಿ ನೀವು ನಿಮ್ಮ ವೆಹಿಕಲನ್ನು ನಿಲ್ಲಿಸಬೇಕು. ನಂತರ ನಗದು ಅಮೌಂಟನ್ನು ನೀವು ಅಲ್ಲಿ ಕೊಡಬೇಕು. ಅದಾದ ನಂತರ ನಿಮಗೆ ಅವರು ಒಂದು ರಸೀದಿಯನ್ನು ಕೊಡುತ್ತಾರೆ. ಆದರೆ ಈ ರಸೀದಿ ಮುಂದಿನ ಟೋಲ್ನಲ್ಲಿ ವ್ಯಾಲಿಡ್ ಅಲ್ಲ. ಅದು ಒಂದೇ ಒಂದು ಟೋಲ್ಗೆ ಮಾತ್ರ, ಅಂದರೆ ನೀವು ಎಲ್ಲಿ ಹಣವನ್ನು ಪೇ ಮಾಡಿರ್ತೀರೋ ಆ ಟೋಲ್ಗೆ ಮಾತ್ರ ಇದು ಸೀಮಿತವಾಗಿರುತ್ತದೆ. ಇನ್ನು ಆರನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ, ನೆಕ್ಸ್ಟ್ ಟೋಲ್ಗೆ ಹೋಗ್ತೀನಿ ಅಂತ ಹೇಳೋದ್ರಿಂದ ಟಿಕೆಟ್ ಕೊಡ್ತಾರಾ? ಇಲ್ಲ. ಇವತ್ತು ಯಾವ ಟೋಲ್ಗೆ ಹೋದರೂ ನೀವು ನಾನು ನೆಕ್ಸ್ಟ್ ಟೋಲ್ಗೆ ಹೋಗ್ತೀನಿ ಅಂತ ಹೇಳಿದರೆ ಅವರು ಅದಕ್ಕೆ ಸ್ಪೆಷಲ್ ಟಿಕೆಟ್ ಕೊಡೋದಿಲ್ಲ. ಅವರು ನೋಡೋದು ಒಂದೇ ಒಂದು ಸಂಗತಿ, ನೀವು ಈಗ ಈ ಟೋಲ್ ಪ್ಲಾಜಾಗೆ ಬಂದಿದ್ದೀರಾ, ನೀವು ಬಸ್ಸಲ್ಲಿ ಬಂದಿದ್ದೀರಾ, ಕಾರಲ್ಲಿ ಬಂದಿದ್ದೀರಾ, ಬೈಕಲ್ಲಿ ಬಂದಿದ್ದೀರಾ, ಇದರ ಶುಲ್ಕವನ್ನು ಕಟ್ಟಿದರೆ ಸಾಕು. ಈಗ ಏಳನೇ ಪಾಯಿಂಟ್ನಲ್ಲಿ ನಾನು ಉದಾಹರಣೆ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ ಈ ಟೋಲ್ನ ಬಗ್ಗೆ. ಈಗ ಎಕ್ಸಾಂಪಲ್ಗೆ ನೆಲಮಂಗಲದಿಂದ ಯಡಿಯೂರು ಮಾರ್ಗದಲ್ಲಿ ಒಂದು 2-3 ಟೋಲ್ಗಳು ಬರುತ್ತವೆ ಅಂತ ಅಂದುಕೊಳ್ಳಿ. ನೀವು ಮೊದಲ ಟೋಲ್ನಲ್ಲಿ ಪೇ ಮಾಡಿದ್ರಿಂದ ಮುಂದಿನ ಟೋಲ್ ಫ್ರೀ ಇರೋದಿಲ್ಲ. ಪ್ರತಿ ಟೋಲ್ಗೆ ಪ್ರತ್ಯೇಕವಾಗಿ ನೀವು ಶುಲ್ಕವನ್ನು ಕಟ್ಟಬೇಕಾಗುತ್ತದೆ. ಇನ್ನು 8ನೇ ಪಾಯಿಂಟು ಮೇನ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಫಾಸ್ಟ್ಯಾಗ್ ಇಟ್ಟುಕೊಂಡ್ರೆ ನೀವು ಸಾಲಲ್ಲಿ ನಿಲ್ಲುವ ಅವಶ್ಯಕತೆ ಇರುವುದಿಲ್ಲ. ಮತ್ತು ಆರಾಮಾಗಿ ನೀವು ವೇಗವಾಗಿ ಆರಾಮಾಗಿ ಹೋಗಬಹುದು. ಮತ್ತು ಫಾಸ್ಟ್ಯಾಗ್ ಇದ್ದರೆ ಶುಲ್ಕವು ನಿಮಗೆ ಕಡಿಮೆ ಇರುತ್ತದೆ. ಕ್ಯಾಶ್ ಲೇನಲ್ಲಿ ಸಮಯ ನಷ್ಟ, ಸಾಲು ಜಾಸ್ತಿ ಇರುತ್ತದೆ. ಕೆಲವೊಮ್ಮೆ ಡಬಲ್ ಟೋಲನ್ನು ಕೂಡ ನೀವು ಕಟ್ಟಬೇಕಾದ ಅವಶ್ಯಕತೆ ಇರುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ಟೋಲ್ ಗೇಟ್ನಲ್ಲಿ ಟಿಕೆಟ್ ಮತ್ತು ಪಾವತಿ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತವಾಗುವ ರೀತಿಯಲ್ಲಿ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮಗೆ ಏನಾದರೂ ಬೇಕು ಅಂತಂದರೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಧನ್ಯವಾದಗಳು.